ಬಜೆಟ್‌ಗೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು ಮತ್ತು ಸಾರ್ವಜನಿಕರು ಮಾತಾಡ್ತಾ ಹೋಗ್ತೀನಿ. ಸರ್, ಬಜೆಟ್ ಕ್ಷಣಗಣನೆ ಆರಂಭ ಆಗಿರೋದು. ನಿರ್ಮಲಾ ಸೀತಾರಾಮನ್ ಬಜೆಟ್‌ನಲ್ಲಿ ಈ ಬಾರಿ ನಿಮ್ಮ ನಿರೀಕ್ಷೆ ಏನಿದೆ? ಮತ್ತು ನಿಮ್ಮ ಅನಿಸಿಕೆ ಏನಿದೆ? ನನ್ನ ಹೆಸರು ನರಸಿಂಹ ಅಂತ, ನಾನು ಅಡ್ವೊಕೇಟ್ ಆಗಿದ್ದೀನಿ ಇಲ್ಲಿ. ಈ ಬಜೆಟ್ಟು ಮಿಡಲ್ ಕ್ಲಾಸ್ ಇವರಿಗೆ ಜನಕ್ಕೆ ಅನುಕೂಲ ಆಗುವಂಥ ಬಜೆಟ್ ಇರಬೇಕಾಗತ್ತೆ. ಆಮೇಲೆ ಈಗ ತಾನೇ ಮಂಜುನಾಥ್ ಅವರು ಹೇಳ್ತಾಯಿದ್ರು, ಈ ಫೀಸ್ ಎಲ್ಲ ತೆಗಿಬೇಕು ಅಂತ ಅಂದ್ಬಿಟ್ಟು. ಅದ್ರ ಬದಲು ಯಾವಾಗ ಇವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಒಂದು ಸರಳವಾದ ಒಂದು ಯೋಜನೆ ಮಾಡಿದರು. ಇನ್ಶೂರೆನ್ಸ್ ಯೋಜನೆ ಇತ್ತು, ಭೀಮಾ ಯೋಜನೆ, ಜನಶ್ರೀ ಭೀಮಾ ಯೋಜನೆ ಅಂತ ಅಂದ್ಬಿಟ್ಟು ಸಾರ್ವಜನಿಕರು ಅದನ್ನು ಇದು ಮಾಡ್ಬೋದಾಗಿತ್ತು. ಅದರಲ್ಲಿ ₹100ಗೆ ಇನ್ಶೂರೆನ್ಸ್ ಕವರು ಮತ್ತು 30,000 ರೂಪಾಯಿ ಇನ್ಶೂರೆನ್ಸ್ ಕವರ್ ಇರ್ತಾಯಿತ್ತು. ಈಗ ಈ ಬೀಸ್ ಎಲ್ಲ ತೆಗೆದಾಕ್ಬಿಟ್ಟು ಈ ಥರ ಒಂದು ಯೋಜನೆ ತಿರ್ಗಾ ಜಾರಿಗೆ ಬರಬೇಕು ಕೇಂದ್ರ ಸರ್ಕಾರದಿಂದ. ಅದಲ್ಲದೆ ಈಗ ನಮ್ಮಲ್ಲಿ ಕರ್ನಾಟಕ ಸರ್ಕಾರ ಮಾಡಿರೋ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಒಂದಿದೆ ಹೆಣ್ಮಕ್ಳಿಗೆ. ಅದು ಒಂದು ಉತ್ತಮವಾದ ಯೋಜನೆ, ಯಡಿಯೂರಪ್ಪ ಅವರು ಇದ್ದಾಗ ಮಾಡಿದ್ದು. ಆ ಥರ ಯೋಜನೆಗಳು ಎಲ್ಲ ಸ್ಟೇಟ್ಗಳಲ್ಲಿ ಬರಬೇಕು. ಈಗ ಏನಾಗಿದೆ ಅಂತಂದರೆ ಬರೀ ಕರ್ನಾಟಕ ಮತ್ತು ಕೆಲವೊಂದು ಸ್ಟೇಟ್ಗಳಿದೆ, ಆಂಧ್ರದಲ್ಲಿದೆ, ತೆಲಂಗಾಣದಲ್ಲಿದೆ, ಆಮೇಲೆ ಮಧ್ಯಪ್ರದೇಶದಲ್ಲಿದೆ. ಬೇರೆ ಕಡೆ ಎಲ್ಲ ಕಡೆಯೂ ಈ ಥರ ಯೋಜನೆ ಮಾಡಲಿ. ಈ ಫ್ರೀ ಬಸ್ ಸರ್ವಿಸ್ ಆಗಲಿ, ಎಲೆಕ್ಟ್ರಿಸಿಟಿ ಫ್ರೀ ಕೊಡೋದಾಗಲಿ, ಅದ್ರ ಬಿಟ್ಟು ಈ ಥರ ಮಾಡ್ಬೋದು. ಈ ಥರ ಕೇಂದ್ರ ಸರ್ಕಾರ ಮಾಡೋದಂಥದ್ದು ಮಾಡ್ದ ಅಂತಂದರೆ ಸಾಮಾನ್ಯ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳೋದು. ಇದು ಸಾರ್ವಜನಿಕರ ಅಭಿಪ್ರಾಯ. ಅವರು ಕೇಂದ್ರ ಬಜೆಟ್‌ನಲ್ಲಿ ಬಾರಿ ಸಾಕಷ್ಟು ನಿರೀಕ್ಷೆ ಇರುವಂಥದ್ದು. ಜನಸಾಮಾನ್ಯರು ಮತ್ತು ಅದರಲ್ಲೂ ಮಧ್ಯಮ ವರ್ಗದ ಜನರಿಗೆ ಅನುಕೂಲವಾದ ನಿಟ್ಟಿನಲ್ಲಿ ಬಜೆಟ್‌ನಲ್ಲಿ ಅಂಶಗಳು ಬರಬೇಕು ಅನ್ನುವಂಥದ್ದು ಆಗ್ರಹವನ್ನು ವ್ಯಕ್ತಪಡಿಸ್ತಾರೆ. ಹೆಚ್ಚಿನ ಸುದ್ದಿ ಅಪ್ಡೇಟ್‌ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.